ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಸ್ಪ್ಯಾನಿಷ್ ಆಮ್ಲೆಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲಿಗೆ ನಾನು 2 ಮೀಡಿಯಂ ಸೈಜ್ ಆನಿಯನ್ ಅನ್ನು ಚಾಪರ್ ಅಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿಯಾದ ಕೂಡಲೇ 4 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಅನ್ನು ಹಾಕಿ, ಆಯಿಲ್ ಬಿಸಿಯಾದ ಕೂಡಲೇ ಇದಕ್ಕೆ ಕಟ್ ಮಾಡಿರುವಂತಹ ಆನಿಯನ್ ಅನ್ನು ಹಾಕಿ ಸಾಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸಾಟ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಆಗುವವರೆಗೆ ಈ ರೀತಿಯಾಗಿ ಕೈ ಆಡಿಸ್ತಿರ್ಬೇಕು. ಅರ್ಧದಷ್ಟು ಕ್ಯಾಬೇಜ್ ಅನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಪೊಟ್ಯಾಟೊ ಅನ್ನು ಕೂಡ ಚಾಪರ್ ಅಲ್ಲಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ. ನೋಡಿ, ಈಗ ಆನಿಯನ್ ಇಷ್ಟು ಬ್ರೌನ್ ಆಗಿದೆ, ಇಷ್ಟು ಬ್ರೌನ್ ಆದ್ರೆ ಸಾಕು. ಈಗ ಕಟ್ ಮಾಡಿರುವಂತ ಪೊಟ್ಯಾಟೊವನ್ನು ಇದಕ್ಕೆ ಹಾಕಿ ಒಂದು 5 ಸೆಕೆಂಡ್ಸ್ ಇದನ್ನು ಸಾಟ್ ಮಾಡ್ಕೊಳ್ಳುವ. ಇದ್ರೊಟ್ಟಿಗೆ ಈಗ ಕ್ಯಾಬೇಜ್ ಅನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್, ಪೊಟ್ಯಾಟೊ ಮತ್ತು ಕ್ಯಾಬೇಜ್ ಚೆನ್ನಾಗಿ ಕುಕ್ ಆಗಬೇಕು. ಸೊ ಇದನ್ನೆಲ್ಲ ಸಾಟ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲವನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕುಕ್ ಆಗ್ಲಿಕ್ಕೆ ಬಿಡಬೇಕು. ಸೊ ಇದೊಂದು 5 ಮಿನಿಟ್ಸ್ ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಪ್ಯಾನ್ ಅನ್ನು ನಾವು ಲಿಡ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಲಿಕ್ಕೆ ಬಿಡುವ. ಈಗ 5 ಮಿನಿಟ್ಸ್ ಆಗಿದೆ, ವೆಜಿಟೇಬಲ್ಸ್ ಕೂಡ ಎಲ್ಲ ಕುಕ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಕ್ಲೀನ್ ಪ್ಲೇಟ್ ನಲ್ಲಿ ವೆಜಿಟೇಬಲ್ಸ್ ಎಲ್ಲವನ್ನು ಹಾಕಿ ತಣಿಲಿಕ್ಕೆ ಬಿಡುವ. ಇಲ್ಲಿ 4 ಎಗ್ ತಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕೊಂಡು ವೈಟ್ ಮತ್ತು ಯೆಲ್ಲೋ ಎರಡನ್ನು ಕೂಡ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಎಗ್ ಎಲ್ಲವೂ ಒಂಥರ ಫ್ಲಫಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ಸಾಲ್ಟ್ ನೋಡಿ ಹಾಕಿ, ವೆಜಿಟೇಬಲ್ ಅಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ. ಮತ್ತು ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿರುವವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತು ಕೊರಿಯಾಂಡರ್ ಲೀಫ್ ಮತ್ತೆ ಮಿಂಟ್ ಲೀಫ್ ಅನ್ನು ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸರ್ ರೆಡಿ ಇದೆ. ಈಗ ವೆಜಿಟೇಬಲ್ ಕೂಡ ತಣ್ಣದಿದೆ. ಈ ವೆಜಿಟೇಬಲ್ ಅನ್ನು ಈ ಮಿಕ್ಸ್ ಒಟ್ಟಿಗೆ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಎಲ್ಲವೂ ಈ ಎಗ್ ಎಲ್ಲ ವೆಜಿಟೇಬಲ್ಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗಬೇಕು. ಅಲ್ಲಿವರೆಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮಿಕ್ಸ್ ಈಗ ರೆಡಿ ಇದೆ. ಈಗ ನಾವು ಒಂದು ಪ್ಯಾನ್ ಅನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ನಾನು ಬಟರ್ ಹಾಕೊಳ್ತಾ ಇದ್ದೀನಿ. ಸೊ ಪ್ಯಾನಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಮ ಎಗ್ ಎಲ್ಲವನ್ನು ನಾವು ಇದಕ್ಕೆ ಹಾಕೋದ್ರಿಂದ ನೀಟಾಗಿ ಫುಲ್ ಪ್ಯಾನಿಗೆ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕು, ಗ್ರೀಸಿಂಗ್ ಮಾಡ್ಕೊಳ್ಳಿ. ಈಗ ಇದು ಬಿಸಿ ಆಗಿದೆ. ಸೊ ಈ ಟೈಮಲ್ಲಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂತ ವೆಜಿಟೇಬಲ್ ಮತ್ತು ಎಗ್ ಅನ್ನು ಇದಕ್ಕೆ ಹಾಕೊಳ್ಳೋಣ. ಅರ್ಧದಷ್ಟು ಮಾತ್ರ ಹಾಕೊಳ್ತಾ ಇದ್ದೀನಿ ನಾನು. ಅರ್ಧದಷ್ಟು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು. ಪ್ಯಾನ್ ಸ್ವಲ್ಪ ದೊಡ್ಡದಿದ್ರೆ ಒಳ್ಳೇದು. ಸೊ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನು 2 ಸ್ಲೈಸ್ ಚೀಸ್ ತಗೊಂಡಿದ್ದೆ. ಸೊ ಇದನ್ನು ಇಲ್ಲಿ ಈ ಮಿಡಲ್ ಪಾರ್ಟಿಗೆ ನಾನು ಸ್ಲೈಸ್ ತಗೊಂಡಿರುವಂತ ಚೀಸ್ ಎಲ್ಲವನ್ನು ಸ್ಪ್ರೆಡ್ ಮಾಡಿದ್ದೀನಿ. ಈಗ ಇಲ್ಲಿ ಉಳಿದಿರುವಂತ ಅರ್ಧ ಮಿಕ್ಸ್ ಅನ್ನು, ವೆಜಿಟೇಬಲ್ ಮತ್ತು ಎಗ್ ಮಿಕ್ಸ್ ಅನ್ನು ಇದರ ಮೇಲೆ ಹಾಕಿ ಇದನ್ನು ನೀಟಾಗಿ ಚೀಸ್ ಎಲ್ಲ ಕವರ್ ಆಗುವಾಗೆ ನಾನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದು ರೆಡಿ ಆಗಿದೆ. ಇದು ಈಗ ಒಂದು 6 ಮಿನಿಟ್ಸ್ ಕುಕ್ ಆಗಬೇಕು. ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ 6 ಮಿನಿಟ್ಸ್ ಬಿಟ್ಟಿದ್ದೀನಿ. ನೋಡಿ, ನೀಟಾಗಿ ಒಂದು ಸೈಡ್ ಈಗ ಆಗಿದೆ. ಇದನ್ನ ಈಗ ಫ್ಲಿಪ್ ಮಾಡ್ಕೊಳ್ಬೇಕು, ಇನ್ನೊಂದು ಸೈಡ್ ಬೇಯಬೇಕಲ್ಲ. ಸೊ ನಾವು ಈ ರೀತಿಯಾಗಿ ಒಂದು ದೊಡ್ಡ ಪ್ಲೇಟ್ ಇಟ್ಕೊಂಡು ಹೀಗೆ ಫ್ಲಿಪ್ ಮಾಡ್ಕೊಳ್ವಾ. ಆಯಿಲ್ ಕಮ್ಮಿ ಇದ್ರೆ ಅಂತ ಹೇಳಿದ್ರೆ, ಬಟರ್ ನೀವು ಹಾಕಿರೋದು ಕಮ್ಮಿ ಆದ್ರೆ ಸ್ವಲ್ಪ ಹಾಕೊಳ್ಳಿ. ಇಲ್ಲಿ ಬಟರ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ. ಇದಕ್ಕೇನೆ ಇನ್ನೊಂದು ಬದಿಯನ್ನು ನಾನು ಕುಕ್ ಆಗ್ಲಿಕ್ಕೆ ನಾನು ತಟ್ಟೆಯಿಂದ ಹಾಕ್ತಾ ಇದ್ದೀನಿ. ಸೊ ಇದು ಕೂಡ ಇನ್ನೊಂದು ಬದಿ ಕೂಡ 6 ಮಿನಿಟ್ಸ್ ಅದು ಕುಕ್ ಆಗಬೇಕು. ಲಿಡ್ ಅನ್ನು ಕ್ಲೋಸ್ ಮಾಡ್ಕೊಳ್ಳುವ. ಈಗ 6 ಮಿನಿಟ್ಸ್ ಆಗಿದೆ. ಎಲ್ಲೋ ನೀಟಾಗಿ 2 ಬದಿ ಕೂಡ ಕಾದಿದೆ. ಸ್ಟವ್ ಆಫ್ ಮಾಡಿಕೊಂಡು ಸೇಮ್ ಆಗ್ಲೇ ನಾವು ಫ್ಲಿಪ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಫ್ಲಿಪ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುವಂತ ಸ್ಪ್ಯಾನಿಷ್ ಆಮ್ಲೆಟ್ ರೆಡಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ನಲ್ಲೂ ತಿನ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ತಿನ್ಬೋದು. ಎಲ್ಲರೂ ಮನೇಲೊಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಇದನ್ನು ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೆ ನನ್ನನ್ನು ಮಿಸ್ ಮಾಡಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್ ಬಾಯ್.